ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಎಂತ ಅದ್ಭುತವೋ, ಎಂತ ಅಚ್ಚರಿಯೋ, ಅದೆಲ್ಲೋ ಇದ್ದ ಸ್ಟೀವ್ ಜಾಬ್ಸ್ ಪತ್ನಿ ಮಹಾಕುಂಭ ಮೇಳ ನೋಡೋಕೆ ಅಂತ ಪ್ರಯಾಗ್ರಾಜ್ಗೆ ಬರ್ತಾರೆ. IIT ಏರೋಸ್ಪೇಸ್ ಇಂಜಿನಿಯರ್ ತಿಂಗಳಿಗೆ 3 ಲಕ್ಷ ಸಂಬಳದ ಕೆಲಸವನ್ನ ಬಿಟ್ಟು ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾರೆ. ಮಾಜಿ ಮಾಡೆಲ್ ಕುಂಭಮೇಳದಲ್ಲಿ ಕಾವಿ ತೊಟ್ಟ ಸನ್ಯಾಸಿನಿ. ದೇವ್ರು ಎಲ್ಲಿದ್ರು ಕರೆಸಿಕೊಳ್ತಾನೆ ಅನ್ನೋದು ಇದಕ್ಕೆ. ಈ ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರಿಗೆ ನೋ ಎಂಟ್ರಿ ಇತ್ತು. ಆದ್ರೂ ಅದೊಬ್ಬ ಮುಸ್ಲಿಂ ಯುವತಿ ಹಿಜಾಬ್ ಧರಿಸಿಕೊಂಡು ಕುಂಭಕ್ಕೆ ಬರ್ತಾಳೆ. ಯಾರು ಆಕೆ? ಅದು ಹೇಗೆ ಬಂದ್ಲು? ಕುಂಭಮೇಳದ ಪ್ರಾರಂಭದಲ್ಲಿ ಆ ಜಾಗವನ್ನ ಮೌಲ್ವಿ ನಮ್ಮದು ಅಂತ ಹೇಳಿದ್ದ. प्रयागराज के जो मुसलमान हैं उनमें से एक सरताज नाम के हैं, उन्होंने इस बात की जानकारी दी और कहा, एलानिया तौर पर इस बात को कहा कि जो जमीन है, जिस जमीन के बहुत सारे हिस्से पर जो शामियाने तंबू वगैरह लगाए गए हैं, इंतजाम किए गए हैं, मेला लग रहा है, ये वक्फ की जमीन है और वहां के मुसलमानों की जमीन है। मगर दरियादिली देखिए मुसलमानों की कि मुसलमानों ने कुंभ के मेले की तैयारियां, शामियाने और पिंडाल, रोड और सड़कें और खड़ंजों पर कभी मना नहीं किया कि यहां पे मत लगाइए। और तंग दिली देखिए अखाड़ा परिषद के लोगों की कि वो लोग जो है वो मुसलमानों के प्रवेश पर वहां पे ठेला लगाने, खोंचा लगाने से भी मना कर रहे हैं कि वहां कोई भी मुसलमान एंट्री नहीं करेगा। बड़ा दिल दिखाते हुए मुसलमानों ने इस तमाम व्यवस्था को कायम रखने के लिए कोई भी आपत्ति नहीं की और 55 बीघे की जमीन पर, जो वक्फ जमीन है, वो जमीन पर कुंभ मेला लग रहा है। तो ये तमाम चीजें जाहिर करती हैं कि कहां से कौन तंगदिली, छोटे दिल का मुजाहरा कर रहा है और कौन लोग हैं जो बड़े दिल का मुजाहरा कर रहे हैं। इन तमाम चीजों को बहुत गौर से साधु संतों को सोचना चाहिए। वहां के जो जिम्मेदार लोग हैं उन लोगों को इस पर गौर करना चाहिए। ಆ ಹೇಳಿಕೆ ನಂತರ ಕುಂಭಮೇಳಕ್ಕೆ ಅವರಿಗೆ ಅವಕಾಶವೇ ಕೊಡಬಾರ್ದು ಅನ್ನುವ ನಿರ್ಧಾರ ಮಾಡಲಾಯಿತು. ಹಿಂದೂ ಮುಖಂಡರು ಕೂಡ ಅದರ ವಿರುದ್ಧ ಧ್ವನಿಯನ್ನ ಎತ್ತಿದ್ರು. ಬಾಗೇಶ್ವರ್ ಬಾಬಾ ಅವರ ಹೇಳಿಕೆ ಕೂಡ ಭಾರಿ ಸದ್ದು ಮಾಡ್ತು. ಮೆಕ್ಕಾ ಮದೀನಾದಲ್ಲಿ ಹಿಂದೂಗಳಿಗೆ ಅಂಗಡಿ ತೆರೆಯೋದಕ್ಕೆ ಅವಕಾಶ ಇದೆಯಾ? ಇಲ್ಲ ಅಂದ್ಮೇಲೆ ಇಲ್ಲಿ ಯಾಕೆ ಕೊಡ್ಬೇಕು? ಇದೆಲ್ಲ ಆದ ನಂತರ CM ಯೋಗಿ ಆದಿತ್ಯನಾಥ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ಯಾರ ಮನಸ್ಸಿನಲ್ಲಿ ಭಾರತೀಯತೆ ಇದೆಯೋ, ಭಾರತದ ಸನಾತನ ಧರ್ಮದ ಬಗ್ಗೆ ಗೌರವ ಇದೆಯೋ ಅಂತವ್ರು ಬನ್ನಿ, ಯಾರಿಗಾದ್ರೂ ಕೆಟ್ಟ ಉದ್ದೇಶ ಇದ್ರೆ ಬರ್ಬೇಡಿ ಅಂತ. ಯೋಗಿ ಹೇಳಿಕೆ ನಂತರ ಸಾಕಷ್ಟು ಮುಸ್ಲಿಮರು ಕೂಡ ಪ್ರಯಾಗ್ರಾಜ್ಗೆ ಬರೋಕೆ ಶುರು ಮಾಡ್ತಾರೆ. ಹಾಗೆ ಬಂದ ಒಬ್ಬಾಕೆ ಈ ಹಿಜಾಬ್ ಧರಿಸಿದ ಹುಡುಗಿ. ತಲೆ ಮೇಲೆ ಹಿಜಾಬ್, ಹಣೆಯಲ್ಲಿ ತಿಲಕ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದೇ ಕಾರಣಕ್ಕೆ ಇಡೀ ಕುಂಭಮೇಳದಲ್ಲಿ ಈಕೆ ಸಿಕ್ಕಾಪಟ್ಟೆ ಹೈಲೈಟ್. ಆಶ್ಚರ್ಯ ಏನಂದ್ರೆ ಆ ಕೇಸರಿ ನಡುವೆ ಹಿಜಾಬ್ ಹಾಕಿದ ಆಕೆಯನ್ನ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿದ್ರು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಈಕೆಯನ್ನ ಕಳೆದ ವರ್ಷ ನೋಡಿರ್ತೀರ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ. ಈಕೆ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾ ಕೈಯಲ್ಲಿ ಕೇಸರಿ ಧ್ವಜವನ್ನ ಹಿಡಿದು ರಾಮ ಮಂದಿರಕ್ಕೆ ಮುಂಬೈನಿಂದ ಕಾಲ್ನಡಿಗೆಯಲ್ಲಿ ಬಂದಿದ್ಲು. जय श्री राम। मेरा नाम है शबनम शेख। मैं मुंबई से अयोध्या पैदल यात्रा कर रही हूँ राम जी के दर्शन के लिए। आज मुझे टोटल हो चुके 34 डेज। ಇವಳ ಹೆಸರು ಶಬ್ನಮ್ ಶೇಖ್. ಶಬ್ನಮ್ ಶೇಖ್ ಮೂಲತಃ ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯವರು. ಆದ್ರೆ ಕಳೆದ ಹಲವಾರು ವರ್ಷಗಳಿಂದ ಇಡೀ ಕುಟುಂಬದ ಜೊತೆಗೆ ಶಬ್ನಮ್ ಮುಂಬೈನಲ್ಲಿ ಸೆಟಲ್ ಆಗಿದ್ದಾರೆ. ಈಕೆಗೆ ಸನಾತನ ಧರ್ಮ ಅಂದ್ರೆ ತುಂಬಾ ಗೌರವ. ಸನಾತನ ಧರ್ಮದಲ್ಲಿ ಮಹಿಳೆಯನ್ನ ದೇವತೆಯಾಗಿ ಪೂಜಿಸುವ ಸಂಪ್ರದಾಯದಿಂದ ಇನ್ಸ್ಪೈರ್ ಆಗಿದ್ದಾರಂತೆ. ಇವರು ಭಗವದ್ಗೀತೆ ಅಧ್ಯಯನ, ಯೋಗ ಕೂಡ ಮಾಡ್ತಾರೆ. ಹೀಗೆ ಸನಾತನ ಧರ್ಮದ ಮೇಲಿನ ಗೌರವದಿಂದ ಸಂಗಮ್ ನಗರಕ್ಕೆ ಬರ್ತಾರೆ. ಮಹಾಕುಂಭದ ಸೆಕ್ಟರ್ 16ರಲ್ಲಿರುವ ಅಯೋಧ್ಯ ತಪಸ್ವಿ ಶಿಬಿರಕ್ಕೆ ಆಗಮಿಸಿದ ಶಬ್ನಮ್ ಅವರನ್ನ
ಪೀಠಾಧೀಶ್ವರ ಪರಮಹಂಸ ಆಚಾರ್ಯರವರು ಸ್ವಾಗತ ಮಾಡ್ತಾರೆ. ಸುತ್ತ ಹಿಂದೂಗಳು, ಆದ್ರೂ ಶಬ್ನಂಗೆ ಒಂದೇ ಒಂದು ಸಮಸ್ಯೆ ಆಗಿಲ್ಲ. ಎಲ್ಲರೂ ಅವರನ್ನ ಗೌರವಿಸ್ತಾರೆ. ಮಹಾಕುಂಭವನ್ನ ನೋಡಿ, ಅವರ ಉಪಚಾರ ನೋಡಿ ಸ್ವತಃ ಶಬ್ನಂ ಆಶ್ಚರ್ಯ ಆಗ್ತಾರೆ. 144 ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭ ನೋಡೋದಕ್ಕೆ ಅವಕಾಶ ಸಿಕ್ಕಿದ್ದೆ ನನ್ನ ಪುಣ್ಯ. ನಾನು ಜಾನ್ವರಿ 13ನೇ ತಾರೀಕಿಗೆ ಬರ್ಬೇಕಿತ್ತು. ಆದ್ರೆ ಅವಾಗ ಯೋಗಿಜಿ ಮುಸ್ಲಿಮರಿಗೆ ಪ್ರವೇಶ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಯೋಗಿಜಿ ನಂತರ ಕುಂಭಕ್ಕೆ ಎಲ್ಲರೂ ಬರಬಹುದು, ಒಳ್ಳೆಯ ಮನಸ್ಸಿನಿಂದ ನಂಬಿಕೆಯಿಂದ ಬನ್ನಿ, ಆದ್ರೆ ಕೆಟ್ಟ ಉದ್ದೇಶದಿಂದ ಬಂದ್ರೆ ಒಳ್ಳೇದಾಗಲ್ಲ ಅಂತ ಹೇಳಿದ್ರು. ಹೀಗಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. जय श्री राम। मुंबई की रहने वाली मुस्लिम लड़की जो प्रयागराज के महाकुंभ मेले में पहुंची, यहाँ पर मुसलमानों की एंट्री नहीं होगी। ऐसा मैंने सुना था कि मुसलमान अलाउड नहीं है यहाँ पर। फिर योगी जी की दूसरी वीडियो देखी, उन्होंने बोला कि यहाँ पर कुंभ में हर कोई आ सकता है। आपको नहीं लगता है देख के आपको लोग गालियां देंगे कि भाई यहाँ पे फतवा जारी कर दिया जाएगा? जारी हो चुके हैं मुझ पे। देखिए, हिजाब इसलिए पहना है क्योंकि पता है बहुत ठंडी है, और भगवा तो हमारी आन बान शान है। मुस्लिम समाज से फिर भी सनातन धर्म को लेकर इतना प्रेम कैसे है? क्योंकि इसका रीजन है, मैं बचपन से एक हिंदू एरिया में पली बड़ी हूँ। ಇದು ಸನಾತನ ಧರ್ಮ. ಎಲ್ಲರನ್ನ ಗೌರವಿಸೋದು, ಪ್ರೀತಿಯಿಂದ ಕಾಣೋದೇ ಸಂಸ್ಕೃತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.